ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನದ ಕತೆ ಮಚ್ಚ ಪುಟ್ಟಿ ಜೊತೆಯಲ್ಲಿ ನಾನೊಬ್ನೇ ಇದ್ದೀನಿ. ಸೊ ಯಾಕೆ ಒಬ್ನೇ ಇದ್ದೀನಿ ಅಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ಪುಟ್ಟಿ ಬರ್ತೀನಿ ಅಂತ ಹೇಳಿದ್ಲು, ಬಟ್ ಪುಟ್ಟಿಗೆ ಬರೋಕೆ ಈ ಮಳೆ ಅವಕಾಶ ಕೊಡ್ಲಿಲ್ಲ. ಸೊ ಹೀಗಾಗಿ ಟೈಮ್ ಕೂಡ ಆಗಕ್ ಬಂತು. ಮುಂದೆ ನಾನು ಇನ್ನೂ ಲೇಟ್ ಮಾಡಿದ್ರೆ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಇವತ್ತು ಡೌಟು ಅಂತ ಅನ್ನೋ ಕಾರಣದಿಂದ ಇವತ್ತು ನಾನೊಬ್ನೇ ಮಾಡ್ತಾ ಇದ್ದೀನಿ. ಸೊ ಮಳೆ ಹೇಳಕ್ ಬರಲ್ಲ, ನಮ್ಮ ಕೈಯಲ್ಲಿರಲ್ಲ ಮಳೆ. ಸೊ ಹೀಗಾಗಿ ಆಗಸ್ಟ್ 26, 2022 ದಿನದ ಕತೆ ಮಚ್ಚಾ ಪುಟ್ಟಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಯಾರು ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಿದ್ದಾರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂತಹ ಜವಾಬ್ದಾರಿ ಕೂಡ ನಿಮ್ಮದು. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಸಣ್ಣ ಸುದ್ದಿಗಳನ್ನ ನೋಡೋಣ. ಓಕೆ, ಸೊ ಸಣ್ಣ ಸಣ್ಣ ಸುದ್ದಿಗಳಲ್ಲಿ ಏನಿದೆಯಪ್ಪ ಅಂತಂದ್ರೆ, ಈಗ ದೂರವಾಣಿ ಕರೆಗಳನ್ನ ಸ್ವೀಕಾರ ಮಾಡುವಾಗ ಅಥವಾ ನಾವು ಮಾತಾಡುವಾಗ ಫಸ್ಟ್ ಏನಂತ ಹೇಳ್ತೀವಿ, ಹಲೋ ಅಂತ ಹೇಳ್ತೀವಿ. ಓಕೆ, ಸೊ ಹಲೋ ಅನ್ನೋದು ನಮಗೆ ರೂಢಿಯಾಗಿ ಬಂದಿದ್ದು. ಇದರ ಬದಲಾಗಿ ಒಂದೇ ಮಾತರಂ ಅಂತ ಬಳಸಬೇಕು. ಈ ಫೋನ್ ಬಂದ ತಕ್ಷಣ ಎತ್ತಿ ಒಂದೇ ಮಾತರಂ ಅನ್ಬೇಕು ಅಂತ ಹೇಳಿ ನಾನು ಹೇಳ್ತಾ ಇರೋರು ಯಾರು? ಮಹಾರಾಷ್ಟ್ರ ಸರ್ಕಾರದ ಅರಣ್ಯ ಇಲಾಖೆದವರು. ಸೊ ಮಹಾರಾಷ್ಟ್ರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಇನ್ ಮುಂದೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಆ ಒಂದು ಆಫಿಷಿಯಲ್ ಕಾಲ್ಸ್ ಏನಾದ್ರು ಬಂದ್ರೆ ಅಲ್ಲಿ ಹಲೋ ಅನ್ಬಾರ್ದು, ಅಲ್ಲಿ ಏನ್ ಅನ್ಬೇಕು, ಒಂದೇ ಮಾತರಂ ಅನ್ಬೇಕು ಅನ್ನೋದನ್ನ ಕಡ್ಡಾಯಗೊಳಿಸಿದ್ದಾರೆ. ಈಗ ನೋಡಿ, ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇದನ್ನ ಕಡ್ಡಾಯಗೊಳಿಸಬಾರ್ದು. ಓಕೆ, ಸೊ ಕಡ್ಡಾಯಗೊಳಿಸಬಾರ್ದು. ಯಾಕಂದ್ರೆ ಇಷ್ಟು ದಿವಸ ನಾವು ಬರೀ ಹಲೋ ಅಂತ ಹೇಳ್ತಾ ಬಂದಿದ್ದೀವಿ. ಈಗ ಕಡ್ಡಾಯಗೊಳಿಸಿದ್ರೆ ಅದಕ್ಕೆ ಏನಾದ್ರೂ ದಂಡವನ್ನ ವಿಧಿಸಬೇಕಾಗತ್ತೆ. ಸೊ ಮತ್ತೆ ಈಗ ಯಾರು ಹಲೋ ಅಂದ್ರು, ಯಾರು ಒಂದೇ ಮಾತ್ರ ಅಂದ್ರು ಅನ್ನೋದನ್ನ ಮತ್ತೆ ಕಂಡುಹಿಡಿಬೇಕಾಗತ್ತೆ. ಸೊ ಇವೆಲ್ಲ ಏನಾಗ್ಬೇಕಂದ್ರೆ ನಿಧಾನವಾಗಿ ಬರಬೇಕು. ಬಟ್ ಸರ್ಕಾರದವರು, ಅದು ಮಹಾರಾಷ್ಟ್ರ ಸರ್ಕಾರದವರು ಮಾಡಿದ್ದಾರೆ, ನಮಗೆ ಅದು ಸಂಬಂಧ ಇಲ್ಲ. ಸುಮ್ನೆ ಗೊತ್ತಿರಲಿ ಏನಂದ್ರೆ, ಮಹಾರಾಷ್ಟ್ರ ಸರ್ಕಾರದವರು ಅರಣ್ಯ ಇಲಾಖೆದವರು ಏನೋ ಇನ್ನು ಮುಂದೆ ಫೋನ್ ಅಲ್ಲಿ ಮಾತಾಡುವಾಗ ಹಲೋದ ಬದಲಾಗಿ ಒಂದೇ ಮಾತರಂ ಅಂದ್ರೆ ತಾಯಿಯೇ ವಂದನೆ ಅನ್ನೋದು. ಓಕೆ, ಸೊ ಎರಡನೇ ನ್ಯೂಸ್ ಏನಪ್ಪಾ ಅಂದ್ರೆ, ಚೀನಾದ ಒಂದು ಸರ್ಚ್ ಇಂಜನ್ ಅಥವಾ ಜಾಲತಾಣ ಬೈಡು ಅಂತ ಇದರ ಹೆಸರು. ಸರ್ಚ್ ಇಂಜನ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಗೂಗಲ್ ಆಗಿರ್ಬೋದು ಅಥವಾ ಯಾಹೂ ಆಗಿರ್ಬೋದು. ಓಕೆ, ಸೊ ಇನ್ನೊಂದು MNS ಅಂತ. ಸೊ ಇವೆಲ್ಲ ಏನು ಸರ್ಚ್ ಇಂಜನ್ಸ್ಗಳು. ಸರ್ಚ್ ಇಂಜನ್ಸ್ ಅಲ್ಲಿ ನಾವು ಹುಡುಕಾಡ್ತೀವಿ. ಸೊ ಗೂಗಲ್, ಸೊ ಈ ತರ ಸರ್ಚ್ ಇಂಜಿನ್ಸ್ ಗಳಲ್ಲಿ ನಾವು ಹುಡುಕಾಟ ಮಾಡ್ತೀವಿ. ಬಟ್ ಚೀನಾದವ್ರು ಏನ್ ಮಾಡಲ್ಲ, ಬೇರೆ ಒಂದು ದೇಶದ ಸರ್ಚ್ ಇಂಜಿನ್ಸ್ ಆಗ್ಲಿ ಅಥವಾ ವೆಬ್ಸೈಟ್ಸ್ ಅನ್ನ ಬಳಸೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಫೇಸ್ಬುಕ್ ಎಲ್ಲರಿಗೂ ಗೊತ್ತು, ಚೀನಾದವರು ಫೇಸ್ಬುಕ್ ಬಳಸೋದಿಲ್ಲ. ಫೇಸ್ಬುಕ್ ತರ ಇರುವಂತಹ ತಮ್ಮದೇ ಆದಂತಹ ಒಂದು ವೆಬ್ಸೈಟ್ ಆಪ್ ಅನ್ನ ಮಾಡ್ತಾರೆ. ಟ್ವಿಟರ್ ತರ ತಮ್ಮದೇ ಆದಂತಹ ಒಂದು ಆಪ್ ಅನ್ನ ಅವ್ರು ಮಾಡ್ತಾರೆ. ಸೊ ಇದು ಚೀನಾದವರು ತಮ್ಮ ದೇಶದವರಿಗೆ ತಮ್ಮ ದೇಶದಲ್ಲಿ ಸ್ವದೇಶಿಯಾಗಿ ಬಳಸಲಿ ಅಂತ ಮಾಡುವಂತಹ ಕೆಲಸ. ಸೊ ಅಂತ ಒಂದು ವೆಬ್ಸೈಟಿನ ಹೆಸರು ಏನಿತ್ತು, ಬೈಡು ಅಂತ ಇದೆ. ಓಕೆ, ಸೊ ಚೀನಾದಲ್ಲಿ ಇದೆ. ಸೊ ಈ ಬೈಡು ಅನ್ನುವಂತಹ ಸರ್ಚ್ ಇಂಜಿನ್ ವೆಬ್ಸೈಟ್ ಏನ್ ಮಾಡಿದೆ ಅಂದ್ರೆ, ಕಿಯಾನ್ಶಿ ಅನ್ನುವಂತಹ ಒಂದು ಕ್ವಾಂಟಮ್ ಕಂಪ್ಯೂಟರ್ ಅನ್ನ ಏನ್ ಮಾಡಿದೆ, ರೆಡಿ ಮಾಡಿದೆ. ಸೊ ಈಗ ಈ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಗ ನಮ್ಮ ಹತ್ರನೂ ಕಂಪ್ಯೂಟರ್ ಇದೆ. ಓಕೆ, ಸೊ ಕಂಪ್ಯೂಟರ್ ವೇಗ ಎಲ್ಲ ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ಸೂಪರ್ ಕಂಪ್ಯೂಟರ್ಸ್ಗಳು. ಸೊ ಸೂಪರ್ ಕಂಪ್ಯೂಟರ್ಸ್ಗಳು ಅಂತ ಹೇಳ್ತೀವಿ. ಒಂದು ನಾರ್ಮಲ್ ನಾವು ಯೂಸ್ ಮಾಡೋ ಕಂಪ್ಯೂಟರ್, ಅದಾದ್ಮೇಲೆ ಸೂಪರ್ ಕಂಪ್ಯೂಟರ್, ನೆಕ್ಸ್ಟ್ ಬರುವಂತಹ ಮುಂದಿನ ದಶಕಗಳಲ್ಲಿ ಬರುವಂತಹ ಒಂದು ಫಾಸ್ಟೆಸ್ಟ್ ಕಂಪ್ಯೂಟರ್ಗಳಿಗೆ ನಾವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಈಗ ಶಾರ್ಟ್ ಆಗಿ ಹೇಳೋದಾದ್ರೆ, ನಮ್ಮ ಹತ್ರ ಏನು ಸೂಪರ್ ಕಂಪ್ಯೂಟರ್ಸ್ ಗಳಿವೆಲ್ಲ, ಈ ಸೂಪರ್ ಕಂಪ್ಯೂಟರ್ಸ್ ಗಳಿಗಿಂತ 158 ಮಿಲಿಯನ್ ಪಟ್ಟು, ಅದಕ್ಕಿಂತ 158 ಮಿಲಿಯನ್ ಟೈಮ್ಸ್ ಫಾಸ್ಟ್ ಆಗಿ, ಎಷ್ಟು ವೇಗವಾಗಿ ಕೆಲಸ ಮಾಡುವ ಕಂಪ್ಯೂಟರ್ಗಳಿಗೆ ನಾವು ಕ್ವಾಂಟಮ್ ಕಂಪ್ಯೂಟರ್ಗಳು ಅಂತ ಕರಿತೀವಿ. ಓಕೆ, ಈಗ ಸೂಪರ್ ಕಂಪ್ಯೂಟರ್ ಮತ್ತು ಕ್ವಾಂಟಮ್ ಕಂಪ್ಯೂಟರ್ ನಡುವೆ ಏನು ವ್ಯತ್ಯಾಸಪ್ಪ ಅಂದ್ರೆ, ಈಗ ನಮ್ಮ ಹತ್ರ ಇರುವಂತಹ ಸೂಪರ್ ಕಂಪ್ಯೂಟರ್ಸ್, ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ಇರೋದು ಯಾವುದು, ಫ್ರಂಟಿಯರ್ ಅಂತ. ಸೊ ಫ್ರಂಟಿಯರ್ ಅನ್ನುವಂತಹ ಸೂಪರ್ ಕಂಪ್ಯೂಟರ್ ಅದು ಎಷ್ಟಿದೆಯಪ್ಪ ಅಂತಂದ್ರೆ, ಒಂದು ಎಕ್ಸಾಫ್ಲಾಪ್ಸ್ ಅಷ್ಟು 1 ಎಕ್ಸಾಫ್ಲಾಪ್ಸ್ ಅಷ್ಟು ಸ್ಪೀಡ್ ಅಲ್ಲಿ ಇರೋದು ಈಗ ಜಗತ್ತಲ್ಲಿ ಇರುವಂತಹ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್, ಅದು ಅಮೆರಿಕಾದು. ನಾನು ಹೇಳ್ತಾ ಇರೋದು ಈ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ. ಮುಂದೆ ಕ್ವಾಂಟಮ್ ಕಂಪ್ಯೂಟರ್ ಅಂತಂದ್ರೆ, ಇದು 158 ಮಿಲಿಯನ್ ಪಟ್ಟು ವೇಗ ಆಗಿರುತ್ತೆ. ಯಾವುದಕ್ಕಿಂತ, ಸೂಪರ್ ಕಂಪ್ಯೂಟರ್ಗಿಂತ 158 ಮಿಲಿಯನ್ ಟೈಪ್ಸ್ ಜಾಸ್ತಿ ಏನಾಗಿರುತ್ತೆ, ಫಾಸ್ಟ್ ಆಗಿರುತ್ತೆ. ಇನ್ನೂ ಒಂದು ಕಂಪ್ಯಾರಿಸನ್ ಮಾಡೋಣ. ಏನಪ್ಪಾ ಅಂದ್ರೆ, ಒಂದ್ ವೇಳೆ ಸೂಪರ್ ಕಂಪ್ಯೂಟರ್ ಯಾವುದೇ ಒಂದು ಕೆಲಸವನ್ನ ಮಾಡೋದಿಕ್ಕೆ 10,000 ವರ್ಷ ತಗೊಂಡ್ರೆ, ಓಕೆ, ಇನ್ನೊಂದು ಕಂಪ್ಯಾರಿಸನ್,
ಸೂಪರ್ ಕಂಪ್ಯೂಟರ್ ಒಂದು ಕೆಲಸ ಮಾಡಕ್ಕೆ ಎಷ್ಟು ಟೈಮ್ ತಗೊಳ್ತಿದೆ? 10,000 ವರ್ಷ ತಗೊಂಡ್ರೆ ಈ ಕ್ವಾಂಟಮ್ ಕಂಪ್ಯೂಟರ್ಸ್ ಇದೆಯಲ್ಲ, ಇದು ಬರೀ ಏನ್ ಮಾಡುತ್ತಪ್ಪ ಅಂದ್ರೆ ಇದು 4 ನಿಮಿಷದಲ್ಲಿ ಆ ಒಂದು ಕೆಲಸವನ್ನ ಮಾಡಬಹುದು. ಸೊ ಸುಮ್ಮನೆ ಯೋಚನೆ ಮಾಡಿ, ನಾವು ಸೂಪರ್ ಕಂಪ್ಯೂಟರ್ ಅಂದ್ರೆ ಅಬ್ಬಬ್ಬ ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ಸೂಪರ್ ಕಂಪ್ಯೂಟರ್ 10,000 ವರ್ಷಗಳವರೆಗೆ ಮಾಡುವಂತ ಕೆಲಸವನ್ನ ಈ ಕ್ವಾಂಟಮ್ ಕಂಪ್ಯೂಟರ್ ಎಷ್ಟು ನಿಮಿಷದಲ್ಲಿ ಮಾಡುತ್ತಂತೆ? 4 ನಿಮಿಷದಲ್ಲಿ ಮಾಡುತ್ತಂತೆ. ಸೊ ಅಂತಹ ಒಂದು ಕ್ವಾಂಟಮ್ ಕಂಪ್ಯೂಟರ್ ಕಿಯಾಶಿ ಅನ್ನೋದನ್ನ ರೆಡಿ ಮಾಡಿದ್ಯಾರು? ಚೀನಾದ ಬೈಡು ಅನ್ನುವಂತ ಒಂದು ವೆಬ್ಸೈಟ್. ಸೊ ಇದರ ಸ್ಪೀಡ್ ಎಷ್ಟಿದೆಯಪ್ಪ ಅಂದ್ರೆ 10 ಕ್ವಾಂಟಮ್ ಬಿಟ್ ಪ್ರೊಸೆಸರ್ ಅನ್ನ ಹೊಂದಿದೆ ಅಂತ ಹೇಳಿ ಇದ್ರ ಹೆಸರಿದೆ. ಮುಂದೆ ಬೈಡು ಅಂದ್ರೆ, ಸೊ ಬೈಡು ಅಂತ ಹೇಳಿ, ಈಗ ಬೈಡು ಬಗ್ಗೆ ಇನ್ನೊಂದು ಮಾಹಿತಿ ನೀಡಬೇಕಂದ್ರೆ ಚೀನಾದ ಸೊ ಚೀನಾದವರ ಒಂದು ನೇವಿಗೇಷನ್ ಸಿಸ್ಟಮ್ ಅಥವಾ ಪಥದರ್ಶಕ, ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್. ಸೊ ಚೀನಾದವರ ಪಥದರ್ಶಕ ವ್ಯವಸ್ಥೆಗೆ ಈಗ ಯಾವ ತರ ನಾವು GPS ಬಳಸ್ತಿದ್ದೀವಿ ಅಥವಾ ನಾವು ನಾವಿಕ್ ಅಂತ ಮಾಡಿದೀವಿ, ನಮ್ಮ ದೇಶದಲ್ಲಿ ನಾವಿಕ್ ಅಥವಾ IRNSS ಅಂತ, ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ, ಭಾರತೀಯ ಪ್ರಾದೇಶಿಕ ಪಥದರ್ಶಕ ವ್ಯವಸ್ಥೆ, ಉಪಗ್ರಹಗಳ ವ್ಯವಸ್ಥೆ ಅಂತ ಅದನ್ನ ನಾವಿಕ್ ಅಂತಾನೂ ಕೂಡ ಕರಿತೀವಿ. ಅಮೆರಿಕಾದವ್ರ ಹತ್ರ GPS ಇದೆ. ಓಕೆ, ರಷ್ಯಾದವ್ರ ಹತ್ರ ಏನಿದೆ ಇದು ಗ್ಲೋನಾಸ್ ಅಂತ ಇದೆ, ರಷ್ಯಾದು ಗ್ಲೋನಾಸ್ ಅಂತ. ಮುಂದೆ ಮತ್ತಾರು ಇವರು ಗಲೀಲಿಯೋ ಅಂತ ಹೇಳಿ ಯಾರು ತಗೊಂಡ್ ಬರ್ತಿದ್ದಾರೆ? ಯುರೋಪಿಯನ್ ಒಕ್ಕೂಟದವರು ತಗೊಂಡ್ ಬರ್ತಿದ್ದಾರೆ. ಸೊ ಇವೆಲ್ಲ ಏನು ನೇವಿಗೇಷನ್ ಸಿಸ್ಟಮ್ ಅಥವಾ ಪಥದರ್ಶಕ ವ್ಯವಸ್ಥೆಗಳು. ಸೊ ಚೀನಾದವರು ತಂದಂತಹ ಪಥದರ್ಶಕದ ವ್ಯವಸ್ಥೆ ಕೂಡ ಹೆಸರು ಕೂಡ ಬೈಡು ಅಂತ. ಸೊ ಬೈಡು ಹೆಸರಲ್ಲಿ ನಾವು 2 ವಿಷಯಗಳನ್ನ ಓದ್ತಾ ಇದೀವಿ, ಸುಮ್ಮನೆ ಹೇಳೋಣ ಅಂತ, ಯಾಕಂದ್ರೆ ಇವತ್ತು ಒಬ್ಬನೇ ಇದ್ದೀನಿ. ಸೊ ಚೀನಿ ಭಾಷೆಯಲ್ಲಿ ಬೈಡು ಅಂತಂದ್ರೆ ಅನಂತ ಸಮಯ. ಸೊ ಫಾರ್ ಎವರ್ ಅಂತ ಹೇಳ್ತೀವಲ್ಲ, ಫಾರ್ ಎವರ್, ಅನಂತದವರೆಗೂ, ಈ ತರ ಅಂತ ಹೇಳೋದಕ್ಕೆ ಬೈಡು ಅನ್ನೋದನ್ನ ಬಳಸ್ತಾರೆ. ಸೊ ಬೈಡು ಬಗ್ಗೆ 2 ಮಾಹಿತಿ ಕೊಟ್ಟಿದ್ದೀನಿ. ಒಂದು ವೆಬ್ಸೈಟ್ ಬೈಡು ಅಂತ, ಅದು ಒಂದು ಕ್ವಾಂಟಮ್ ಕಂಪ್ಯೂಟರ್ ನ ರೆಡಿ ಮಾಡಿತ್ತು, ಅದ್ರ ಹೆಸರು ಕಿಯಾನ್ಶಿ ಅಂತ ಹೇಳಿ. ನೆಕ್ಸ್ಟ್ ಬೈಡು ಅಂದ್ರೆ ಚೀನಾದ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಗಳಿಗೆ ಬೈಡು ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಓಕೆ, ಸೊ 2 ನ್ಯೂಸ್ ಆಯ್ತು. 3ನೇ ನ್ಯೂಸ್ ಬರೋಣ. ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಹೊಸದಾಗಿ ಮತ್ತೆ 8 ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡೋದಕ್ಕೆ ರಾಜ್ಯ ಕ್ಯಾಬಿನೆಟ್ ಅಥವಾ ಸಚಿವ ಸಂಪುಟದವರು ಏನ್ ಮಾಡಿದರೆ? ಅನುಮೋದನೆಯನ್ನ ನೀಡಿದ್ದಾರೆ. ಸೊ ಹೊಸದಾಗಿ ಏನಾಗುತ್ತೆ? 8 ಯೂನಿವರ್ಸಿಟಿಗಳು ನಮ್ಮ ರಾಜ್ಯದಲ್ಲಿ ಬರಲಿದೆ. ಅವು ಯಾವ್ಯಾವು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋಣ. 1 ಚಾಮರಾಜನಗರ, 2ನೇದು ಹಾಸನ, 3ನೇದು ಹಾವೇರಿ, 4 ಕೊಡಗು, 5 ಕೊಪ್ಪಳ, 6 ಬಾಗಲಕೋಟೆ, 7 ಬೀದರ, 8 ಮಂಡ್ಯ. ಸೊ ಯಾರ್ಯಾರು ಈ ಜಿಲ್ಲೆಯಲ್ಲಿದ್ದೀರಿ ಸುಮ್ಮನೆ ಒಂದ್ಸಾರಿ ತಮ್ಸನ್ನ ತೋರಿಸಿ, ಯಾರ್ಯಾರು ಇದನ್ನ ನೋಡ್ತಾ ಇದ್ದೀರಲ್ಲ. ಸೊ ಈಗ 8 ಹೊಸ ವಿಶ್ವವಿದ್ಯಾಲಯಗಳು ನಮ್ಮ ರಾಜ್ಯದಲ್ಲಿ ಬರ್ತಿದೆ. ಸೊ ಇದನ್ನ ತಗೊಂಡ್ ಬರೋದಕ್ಕೆ ಒಂದು ಕಾಯ್ದೆಯಲ್ಲಿ ತಿದ್ದುಪಡಿಯನ್ನ ತಗೊಂಡ್ ಬರಬೇಕು. ಸೊ ಏನಿಲ್ಲ, ಕರ್ನಾಟಕ ವಿಶ್ವವಿದ್ಯಾಲಯ ಕಾಯ್ದೆ, ಇದರಲ್ಲಿ ತಿದ್ದುಪಡಿ ತಗೊಂಡ್ ಬರಬೇಕು. ಈ 8 ಸ್ಥಳಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಆ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಸೇರಿಸಬೇಕು, ಅದನ್ನ ಮಾಡ್ತಾರೆ. ಓಕೆ, ಸೊ 8 ಜಿಲ್ಲೆಗಳು ನೆನಪಿರ್ಲಿ. ನೆಕ್ಸ್ಟ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅಂತ ಹೇಳಿ. ಸೊ ಇವ್ರು ಏನಾಗಿದ್ರಪ್ಪ ಅಂತಂದ್ರೆ, ಇವರು ಭಾರತ ಸರ್ಕಾರದ ಮಾಜಿ ಸಲಹೆಗಾರರು, ಮುಖ್ಯ ಆರ್ಥಿಕ ಸಲಹೆಗಾರರು, ನಾಟ್ ಆರ್ಥಿಕ ಸಲಹೆಗಾರರು. ಓಕೆ, ಸೊ ಫಾರ್ಮರ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂತ ಹೇಳ್ತೀವಿ. ಸೊ ಹಿಂದೆ ಇದ್ದಂತ ಭಾರತದ ಹಿಂದಿನ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ದಂತ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಇವ್ರನ್ನ ಏನ್ ಮಾಡಿದ್ದಾರಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂದ್ರೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಿ. ಸೊ IMF ನ ಕಾರ್ಯನಿರ್ದೇಶಕರಾಗಿ ಭಾರತದ ಪರವಾಗಿ ಈ ಒಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕಾರ್ಯನಿರ್ದೇಶಕರಾಗಿ ಕೆಲಸ ಮಾಡಲಿ ಅಂತ ನೇಮಕ ಮಾಡಿದ್ರು. ಯಾರನ್ನ? ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್. ಈ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಮೊದ್ಲೇನಾಗಿದ್ರು? ಮುಖ್ಯ ಆರ್ಥಿಕ ಸಲಹೆಗಾರರು, ಚೀಫ್ ಎಕನಾಮಿಕ್ ಅಡ್ವೈಸರ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೆಲಸ ಮಾಡಿದ್ರು. ಓಕೆ, ಸೊ ಇವರ ಒಂದು ನೇಮಕಾತಿ ಎಲ್ಲಿಗೆ? ಈ IMF ಗೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಗೆ ಏನು ನೇಮಕಾತಿ ಮಾಡಿದ್ರಲ್ಲ, ಇದನ್ನ ನೇಮಕಾತಿ ಮಾಡಿದವರು ಯಾರು ಅಂತಂದ್ರೆ ಸಂಪುಟ ನೇಮಕಾತಿ ಸಮಿತಿ ಅಂತ ಹೇಳಿ. ಸೊ ಸಂಪುಟ ನೇಮಕಾತಿ ಸಮಿತಿ ಬಗ್ಗೆ ಆಲ್ರೆಡಿ ನಾನು ಕಳೆದ ವಾರದಲ್ಲಿ ಹೇಳಿದ್ದೀನಿ. ಯಾರ ಬಗ್ಗೆ ಹೇಳುವಾಗ ರಾಜೀವ್ ಗೌಬಾ ಅಂತ ಹೇಳಿ ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ರು. ಇವರ ಅಧಿಕಾರವನ್ನ 1 ವರ್ಷ ವಿಸ್ತರಣೆ ಮಾಡೋದಕ್ಕೆ ಸಂಪುಟ ನೇಮಕಾತಿ ಸಮಿತಿಯವರು ಅನುಮೋದನೆ ನೀಡಿದ್ರು ಅಂತ ಹೇಳಿ ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಾದ್ರೆ ಸಂಪುಟ ನೇಮಕಾತಿ ಸಮಿತಿ ಅಂದ್ರೆ ಏನು, ಎಷ್ಟು ಜನ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ನಮ್ಮ ದೇಶದಲ್ಲಿ ಅತ್ಯಂತ
ಪ್ರಭಾವಶಾಲಿ ಹುದ್ದೆಗಳಿಗೆ ನೇಮಕ ಮಾಡುವಂತಹ ಒಂದು ಸಮಿತಿಗೆ ಸಂಪುಟ ನೇಮಕಾತಿ ಸಮಿತಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಬಿನೆಟ್ ಸೆಕ್ರೆಟರಿ, ಇದು ಸಂಪುಟ ಕಾರ್ಯದರ್ಶಿ ಅಂತ ಹೇಳಿ. ಸೊ ಇಂಥ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡುವಂತಹ ಒಂದು ಸಮಿತಿ ಯಾವುದು? ಸಂಪುಟ ನೇಮಕಾತಿ ಸಮಿತಿ ಅಂತ. ಇಲ್ಲಿ ಇರೋದು ಇಬ್ಬರೇ ಜನ. ಯಾರು? ಒಬ್ರು ಪ್ರಧಾನಮಂತ್ರಿಗಳು, ಇನ್ನೊಂದು ಗೃಹ ಸಚಿವರು, ಇಬ್ರೆ. ಸೊ ಇದ್ರ ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರೆ. ಇದಕ್ಕೆ ಇನ್ನೊಬ್ರು ಅಧ್ಯಕ್ಷರು ಯಾರಂದ್ರೆ ಗೃಹ ಮಂತ್ರಿಗಳು. ಇವರಿಬ್ಬರೇ ಸೇರ್ಕೊಂಡು ನಿರ್ಮಾಣ ಮಾಡಿದಂತಹ ಒಂದು ಸಮಿತಿ, ಅದಕ್ಕೆ ಸಂಪುಟ ನೇಮಕಾತಿ ಸಮಿತಿ ಅಂತ. ಇಬ್ಬರೇ ಇರ್ತಾರೆ, ಬಹಳಷ್ಟು ಪವರ್ಫುಲ್ ಪೋಸ್ಟ್ ಗಳಿಗೆ ಇಲ್ಲಿಂದ ಅಪಾಯಿಂಟ್ಮೆಂಟ್ ಆಗುತ್ತೆ. ಆಲ್ರೆಡಿ ರಾಜೀವ್ ಗೌಬಾ ಅವರ ಅಧಿಕಾರ ಅವಧಿಯನ್ನು ವಿಸ್ತರಣೆ ಮಾಡಿದ್ದನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅವರನ್ನ IMF ಗೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಭಾರತದ ಪರವಾಗಿ ಈ ರೀತಿಯಾಗಿ ನೇಮಕ ಮಾಡಿದ್ದನ್ನು ಕೂಡ ನೋಡಿದ್ವಿ. ಓಕೆ, ಮುಂದೆ ಬಂದಾಗ ಮತ್ತಿದನ್ನ ರಿಪೀಟ್ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಈಗ ಇನ್ನೊಂದು ವಿಷಯ ಏನಂತಂದ್ರೆ ಬಲ್ಕಿಸ್ ಬಾನು ಅನ್ನುವಂತಹ ಒಂದು ಪ್ರಕರಣ. ಇದು ಸುಮ್ಮನೆ ಗೊತ್ತಿರಲಿ, ಇದು ಯಾವುದೇ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ. ಸೊ ಬಲ್ಕಿಸ್ ಬಾನು ಪ್ರಕರಣದಲ್ಲಿ ಏನಾಗುತ್ತಪ್ಪ ಅಂದ್ರೆ ಗುಜರಾತ್ ಅಲ್ಲಿ ದಂಗೆ ಎದ್ದಾಗ, ಸೊ ಬಲ್ಕಿಸ್ ಬಾನು ಅವರಿಗೆ ಏನಾಗಿತ್ತು? 21 ವರ್ಷದ ಹೆಣ್ಣು ಮಗಳು. ಸೊ ಅದ್ರ ಜೊತೆಗೆ ಇವರು 5 ತಿಂಗಳ ಗರ್ಭಿಣಿ ಕೂಡ ಆಗಿದ್ರು. ಓಕೆ, ಸೊ ಗರ್ಭಿಣಿಯಾಗಿದ್ರು, 21 ವರ್ಷ ಆಗಿತ್ತು. ಆಲ್ರೆಡಿ ಇವರಿಗೆ 3 ವರ್ಷದ ಒಂದು ಮಗು ಕೂಡ ಇತ್ತು. ಸೊ ಬಲ್ಕಿಸ್ ಬಾನು ಏನ್ ಮಾಡ್ತಾರಂದ್ರೆ ಈ ಒಂದು ಟೈಮ್ ಅಲ್ಲಿ, ಆ ದಂಗೆ ಎದ್ದ ಸಮಯದಲ್ಲಿ ಗ್ಯಾಂಗ್ ರೇಪ್ ಆಗುತ್ತೆ. ಯಾರು? ಬಲ್ಕಿಸ್ ಬಾನು ಅವರು. ಸೊ ಜೊತೆಗೆ ಅದು ಗರ್ಭಿಣಿ ಆದ ಸಮಯದಲ್ಲಿ ಮತ್ತೆ ಇವರ 3 ವರ್ಷದ ಮಗುವನ್ನು ಕೂಡ ಏನ್ ಮಾಡ್ತಾರೆ? ಆ ಗಲಭೆಯಲ್ಲಿ ಆ ಮಗು ಕೂಡ ಹತ್ಯೆ ಆಗತ್ತೆ. ಸೊ ಈ ಪ್ರಕರಣವನ್ನ ಮಾಡಿದ್ದು ಅಂದ್ರೆ ಒಬ್ಬ ಗರ್ಭಿಣಿ ತಾಯಿ 3 ವರ್ಷದ ಮಗುವನ್ನು ಕೊಂದ್ರು. ಈ ತಾಯಿ ಬಲ್ಕಿಸ್ ಬಾನು ಏನು 5 ತಿಂಗಳ ಗರ್ಭಿಣಿ ಇದ್ದಾರೆ. ಇಂಥವ್ರನ್ನ ಗ್ಯಾಂಗ್ ರೇಪ್ ಮಾಡಿದವರ ಅಪರಾಧಿಗಳನ್ನ ಏನಾಗಿತ್ತು? ಶಿಕ್ಷೆಗೆ ಒಳಪಡಿಸಲಾಗಿತ್ತು. ಸೊ ಈಗ ಸರ್ಕಾರ, ಗುಜರಾತ್ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಇಂತಹ ಆರೋಪಿಗಳಿಗೆ ಕ್ಷಮಾದಾನ ನೀಡಿ ಬಿಡುಗಡೆ ಮಾಡಿದೆ. ಓಕೆ, ಸೊ ಅಂತ ಒಂದು ಹೀನಾಯ ಕೃತ್ಯವನ್ನು ಮಾಡಿದಂತವರಿಗೆ ಕ್ಷಮಾದಾನ ಮಾಡಿ ಗುಜರಾತ್ ಸರ್ಕಾರ ಬಿಡುಗಡೆ ಮಾಡಿದೆ. ಹೀಗಾಗಿ ಅದಕ್ಕೆ ಜನ ವಿರೋಧ ವ್ಯಕ್ತಪಡಿಸಿದ್ರು. ಓಕೆ, ಸೊ ಇಂಥ ಹೀನಾಯ ಕೃತ್ಯಗಳನ್ನ ಮಾಡಿದವರಿಗೆ ಕ್ಷಮಾದಾನ ಮಾಡಿದ್ರೆ ಮತ್ತೆ ಎಲ್ಲರಿಗೂ ಕ್ಷಮಾದಾನ ಮಾಡ್ಬೇಕಾಗುತ್ತೆ. ಇನ್ಮೇಲೆ ಯಾವ್ದೋ ಕ್ರೈಮ್ ಅಲ್ಲ, ಎಲ್ಲರಿಗೂ ಕ್ಷಮಾದಾನ ಮಾಡ್ಬೇಕಾಗತ್ತೆ ಅಂತ ಹೇಳಿ ಜನರು ಏನ್ ಮಾಡಿದ್ರು? ವಿರೋಧ ಮಾಡಿದ್ರು. ಸೊ ವಿರೋಧ ಮಾಡಿ ಸುಮ್ಮನೆ ಕೂತಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಓಕೆ, ಸೊ ಸರ್ಕಾರ ಈ ತರ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅವರೇ ನೀವಾದ್ರೂ ಸರ್ಕಾರಕ್ಕೆ ಬುದ್ಧಿ ಹೇಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿ ಏನಾಗಿದೆ? ಸಲ್ಲಿಕೆ ಆಗಿದೆ. ಸೊ ಸುಪ್ರೀಂ ಕೋರ್ಟ್ ಇದ್ರ ವಿಚಾರಣೆಯನ್ನ ಕೈಗೆ ತಗೊಂಡು ಗುಜರಾತ್ ಸರ್ಕಾರಕ್ಕೆ ನೋಟಿಸ್ ಅನ್ನ ಏನ್ ಮಾಡಿತ್ತು? ಬಿಡುಗಡೆ ಮಾಡಿತ್ತು. ಸೊ ಅವರಿಗೆ ಬಿಡುಗಡೆ ಮಾಡಿದೆ. ಸೊ ಸಾರಿ, ಒಂದ್ ಸ್ಲೈಡ್ ಮಿಸ್ ಆಯ್ತು ಇಲ್ಲಿ. ಓಕೆ, ಸೊ ಕ್ಷಮಾದಾನ ಯಾವ್ಯಾವ ಒಂದು ಇದ್ರಲ್ಲಿ ಕೊಡ್ತಾರಂತ ಅದನ್ನು ಬೇಕಾದ್ರೆ ನಾ ಹೇಳ. ಮುಂದೆ ಬಿಟ್ಕಾಯಿನ್ ಬಗ್ಗೆ. ಓಕೆ, ಸೊ ಬಿಟ್ಕಾಯಿನ್ ಅಂತ ಬಂತು. ಈ ಬಿಟ್ಕಾಯಿನ್ ಅನ್ನ ತನ್ನ ಆರ್ಥಿಕ ಚಟುವಟಿಕೆಗಳಲ್ಲಿ ಅಧಿಕೃತವಾಗಿ ಚಲಾವಣೆ ಮಾಡೋದಕ್ಕೆ ಕಾನೂನಿನ ಮಾನ್ಯತೆ ನೀಡಿದ ಜಗತ್ತಿನ ಮೊದಲ ದೇಶ ಯಾವುದು ಅಂದ್ರೆ ಎಲ್ ಸಾಲ್ವಡಾರ್. ಓಕೆ, ಸೊ ಈಗ ಬಿಟ್ಕಾಯಿನ್ ಅನ್ನ ಅಧಿಕೃತವಾಗಿ ಚಲಾವಣೆ ಮಾಡೋದಕ್ಕೆ, ಆ ದೇಶದಲ್ಲಿ ನೀವು ಏನಾದ್ರೂ ಖರೀದಿ ಮಾಡೋದು, ಮಾರಾಟ ಮಾಡೋದು ಈ ತರ ಇದ್ರೆ, ಅಥವಾ ಅಂಗಡಿಗಳಲ್ಲಿ ಹೋಗಿ ಏನಾದ್ರೂ ಖರೀದಿ ಮಾಡೋದಕ್ಕೆ ಬಿಟ್ಕಾಯಿನ್ ಗಳನ್ನ ಕಾನೂನಿನ ಒಂದು ಮಾನ್ಯತೆಯನ್ನು ನೀಡಿ ಲೀಗಲ್ ಆಗಿ ಬಿಟ್ಕಾಯಿನ್ ಅನ್ನ ಬಳಸೋದಕ್ಕೆ ಅವಕಾಶ ಕೊಟ್ಟಂತಹ ಜಗತ್ತಿನ ಮೊದಲ ದೇಶ ಯಾವ್ದಾಗಿತ್ತು? ಎಲ್ ಸಾಲ್ವಡಾರ್ ಆಗಿತ್ತು. ಎಲ್ ಸಾಲ್ವಡಾರ್ ಅಲ್ಲಿ ಒಂದು ಇಡೀ ನಗರವನ್ನ ಏನ್ ಮಾಡ್ಬೇಕು? ಬಿಟ್ಕಾಯಿನ್ ಆಧಾರದಲ್ಲಿ ನಿರ್ಮಾಣ ಮಾಡೋದಕ್ಕೂ ಕೂಡ ಯೋಜನೆಯನ್ನ ಆಲ್ರೆಡಿ ರೂಪಿಸಲಾಗಿತ್ತು. ಅದು ಯಾವಾಗ ಬಂದಿತ್ತಂದ್ರೆ ಸೆಪ್ಟೆಂಬರ್ 2021ಕ್ಕೆ ಆಗಿತ್ತು. ಅಂದ್ರೆ 1 ವರ್ಷ ಆಗಕ್ ಬಂತು. ಈಗ ಆಗಸ್ಟ್ ಮುಗಿಯಕ್ ಬಂತು, ಸೆಪ್ಟೆಂಬರ್ಗೆ 1 ವರ್ಷ ಆಗುತ್ತೆ. ಏನು? ಬಿಟ್ಕಾಯಿನ್ಗೆ ಕಾನೂನು ಮಾನ್ಯತೆಯನ್ನ ಎಲ್ ಸಾಲ್ವಡಾರ್ ನೀಡಿ ಒಂದು ನಗರದಲ್ಲಿ ಬಿಟ್ಕಾಯಿನ್ ಆಧಾರಿತವಾಗಿ ಪೇಮೆಂಟ್ ಗಳನ್ನ ಮಾಡೋದಕ್ಕೆ ಕೂಡ ಯೋಜನೆ ಏನ್ ಮಾಡಿದ್ರಲ್ಲ, ಸೊ ಅದಾಗಿ ಈಗ 1 ವರ್ಷ ಆಯ್ತು. ಆದ್ರೂ ಕೂಡ ನಿರೀಕ್ಷೆ ಮಾಡದಂತೆ ಅದು ಕೆಲಸ ಮಾಡ್ತಿಲ್ಲ. ಸೊ ಅದಕ್ಕೆ ಈ ಎಲ್ ಸಾಲ್ವಡಾರ್ ಗೊತ್ತಿರಲಿ. ಬಿಟ್ಕಾಯಿನ್ಸ್ ಬಗ್ಗೆ ನಿಮ್ಗೆ ನಾಲೆಜ್ ಇದೆ ಅಂತ ಅನ್ಕೊಳ್ತೀರಿ. ಸೊ ಮುಂದೆ ಏನಾದ್ರೂ ಬಂದ್ರೆ ಬಿಟ್ಕಾಯಿನ್ಸ್ ಗಳ ಬಗ್ಗೆ ಇನ್ನೊಂದೆರಡು ನ್ಯೂಸ್ ಬಂದ್ರೆ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡೋಣ. ಓಕೆ, ಸೊ ಏನೂ ಯೂಸ್ ಆಗ್ಲಿಲ್ಲ. ಬಿಟ್ಕಾಯಿನ್ಸ್ ಅನ್ನ ತಗೊಂಡ್ ಬಂದು ಏನೋ ಮಾಡಕ್ ಹೋಗ್ತೀವಿ ಅಂತ ಟ್ರೈ ಮಾಡಿದ್ರು, ಬಟ್ ಏನಾಗ್ಲಿಲ್ಲ, ಅಲ್ಲಿ ಯೂಸ್ ಆಗ್ಲಿಲ್ಲ. ಸೊ ಎಲ್ ಸಾಲ್ವಡಾರ್ ಎಲ್ಲಿ ಬರುತ್ತೆ? ಲ್ಯಾಟಿನ್ ಅಮೆರಿಕಾದಲ್ಲಿ. ಎಲ್ ಸಾಲ್ವಡಾರ್ ನ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಸೊ ಎಲ್ ಸಾಲ್ವಡೋ ಅನ್ನೋದು ಇದರ ಒಂದು ಏನು ಸ್ಯಾನ್ ಸಾಲ್ವಡೋ. ಎಲ್ ಸಾಲ್ವಡೋ ಸ್ಯಾನ್ ಸಾಲ್ವಡೋ ಅನ್ನೋದು ಎಲ್ ಸಾಲ್ವಡಾರ್ ನ ಒಂದು ಕ್ಯಾಪಿಟಲ್ ಅಥವಾ ಇದು ರಾಜಧಾನಿ.
ಮುಂದೆ ಒಂದು ದೇಶ ಒಂದು ಗೊಬ್ಬರ ಅನ್ನುವಂತಹ ಒಂದು ಕೆಲಸಕ್ಕೆ ನಮ್ಮ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಸೊ ಈಗ ಗೊಬ್ಬರ ಇರ್ತಲ್ಲ, ಗೊಬ್ಬರದಲ್ಲಿ ಏಕರೂಪತೆಯನ್ನ ತರೋದು, ಯೂನಿಫಾರ್ಮಿಟಿಯನ್ನ ತರೋದಕ್ಕಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಎಲ್ಲಾ ಕಂಪನಿಗಳು ಗೊಬ್ಬರವನ್ನ ತಯಾರು ಮಾಡುವಂತಹ ಎಲ್ಲಾ ಕಂಪನಿಗಳಿಗೆ ಒಂದು ಆದೇಶ ನೀಡಿತು. ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ನಿಮ್ಮ ಗೊಬ್ಬರ ಏನ್ ಬರ್ತಲ್ಲ ಅದನ್ನ ಏನಂತ ಹೆಸರಿಡಬೇಕು, ಭಾರತ್ ಬ್ರ್ಯಾಂಡ್ ಅಂತ ಹೇಳಿ. ಸೊ ಭಾರತ್ ಬ್ರ್ಯಾಂಡ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಅನ್ನ ರೆಡಿ ಮಾಡಿದ್ರು, ಅದಕ್ಕೆ ಒಂದು ಲೋಗೋ ಕೂಡ ಕೊಟ್ರು. ಓಕೆ, ಸೊ ಭಾರತ್ ಬ್ರ್ಯಾಂಡ್ ಅನ್ನುವಂತ ಇದರ ಹೆಸರಲ್ಲಿ ನೀವೇನ್ ಮಾಡ್ಬೇಕು, ಗೊಬ್ಬರವನ್ನ ವಿತರಣೆ ಮಾಡಬೇಕು. ಸೊ ಉತ್ಪಾದನೆ ಮಾಡಿ ಪ್ಯಾಕ್ ಮಾಡ್ತಿರಲ್ಲ, ಪ್ಯಾಕ್ ಮಾಡಿದಾಗ ಎಲ್ಲನೂ ಒಂದೇ ತರ ಕಾಣಬೇಕು, ಒಂದೇ ಬ್ರ್ಯಾಂಡು. ಆ ಬ್ರ್ಯಾಂಡಿಗೆ ಏನಂತ ಹೇಳ್ತಾರೆ, ಭಾರತ್ ಬ್ರ್ಯಾಂಡ್ ಅಂತ ಕರೀತಾರೆ. ಓಕೆ, ಸೊ ಇದು ಕೆಲಸ ಯಾರ ಅಡಿಯಲ್ಲಿ ನಡೀತಿದೆ ಅಂದ್ರೆ ಪ್ರಧಾನ ಮಂತ್ರಿ ಭಾರತೀಯ ಜನುವಾರಿಕ್ ಪರಿಯೋಜನಾ ಅಂತ ಹೇಳಿ. ಸೊ ಈ ಒಂದು ಪ್ರಧಾನಮಂತ್ರಿ ಭಾರತೀಯ ಜನುವಾರಿಕ್ ಪರಿಯೋಜನಾ ಅಂತ ಹೇಳಿ ಇದರಲ್ಲಿ ನಾವೇನ್ ಮಾಡ್ತಿದೀವಿ, ರೈತರಿಗೆ ರಸಗೊಬ್ಬರದಲ್ಲಿ ಸಬ್ಸಿಡಿ ನೀಡ್ತಾ ಇದ್ದೀವಿ. ಅಂದ್ರೆ ಮಾರುಕಟ್ಟೆಯಲ್ಲಿ ಈಗ ಮಾರುಕಟ್ಟೆಯಲ್ಲಿ 100 ರೂಪಾಯಿ ಇತ್ತಂದ್ರೆ ಸರ್ಕಾರ ಒಂದು 20 ರೂಪಾಯಿ ಸಬ್ಸಿಡಿ ಕೊಟ್ಟು, ಸೊ ಹೀಗಾಗಿ ಸಬ್ಸಿಡಿ ಕೊಟ್ಟಿದ್ದಕ್ಕೆ ರೈತರಿಗೆ 80 ರೂಪಾಯಿ ಬಂತು. ಸೊ ರೈತ 80 ರೂಪಾಯಿನ ಕೊಡಬೇಕು, ಉಳಿದ 20 ರೂಪಾಯಿನ ಸರ್ಕಾರ ಏನ್ ಮಾಡುತ್ತೆ, ಸಬ್ಸಿಡಿನ ನೀಡ್ತಾ ಇದೆ. ಸೊ ಹೀಗೆ ಎಲ್ಲಾ ಗೊಬ್ಬರಗಳ ಮೇಲೆ ನಾವು ಸಬ್ಸಿಡಿ ನೀಡ್ತಾ ಇದ್ದೀವಿ. ಹೀಗಾಗಿ ಒಂದೇ ಬ್ರ್ಯಾಂಡು ಅಂದ್ರೆ ಭಾರತ್ ಬ್ರ್ಯಾಂಡ್ ಮತ್ತು ಲೋಗೋನ ನೀವು ಬಳಸಬೇಕು ಅಂತ ಹೇಳಿ ಆ ಒಂದು ಕಂಪನಿಗಳಿಗೆ ಹೇಳಿದ್ದಾರೆ. ಅದರ ಜೊತೆಗೆ ನಿಮ್ಮ ಕಂಪನಿ ಹೆಸರನ್ನು ಕೂಡ ಏನ್ ಮಾಡಬೇಕು, ಸಣ್ಣ ಅಕ್ಷರಗಳಲ್ಲಿ ಮುದ್ರಿಸಬೇಕು. ಎಲ್ಲೋ ಒಂದ್ ಮೂಲೆಯಲ್ಲಿ ಇದು ಯಾವ ಕಂಪನಿಯ ಉತ್ಪನ್ನ ಅಂತ ಗೊತ್ತಾಗ್ಬೇಕಲ್ಲ, ಯಾಕಂದ್ರೆ ಗೊಬ್ಬರ ಅಂತ ಹೇಳಿ ಮಣ್ಣು ಗಿಣ್ಣು ಹಾಕಿ ಕೊಟ್ರೆ ಹೇಳಕ್ ಬರಲ್ಲ, ಇಂಡಿಯಾದಲ್ಲಿ ಎಲ್ಲಾನು ಮಾಡ್ತಾರೆ. ಸೊ ಹೀಗಾಗಿ ಆ ಕಂಪನಿ ಹೆಸರನ್ನು ಕೂಡ ಸಣ್ಣ ಅಕ್ಷರಗಳಲ್ಲಿ ಮುದ್ರಿಸೋದಕ್ಕೆ ಕೂಡ ಅವಕಾಶ ನೀಡಲಾಗಿದೆ. ಇದರಲ್ಲಿ ಒಂದು ದೇಶ ಒಂದು ಗೊಬ್ಬರ, ಒನ್ ನೇಷನ್ ವರ್ಲ್ಡ್ ಫರ್ಟಿಲೈಸರ್, ಅದು ಏನು ಭಾರತ್ ಬ್ರ್ಯಾಂಡ್ ಅಂತ. ಸೊ ಮುಂದೆ ಯಾವ ರೀತಿ ಗೊಬ್ಬರ ಬರುತ್ತೆ ಅಂತಂದ್ರೆ ಭಾರತ್ ಯೂರಿಯಾ, ಭಾರತ್ ಡಿಎಪಿ ಅಂತಂದ್ರೆ ಅಮೋನಿಯಂ ಫಾಸ್ಫೇಟು, ಭಾರತ್ ಎಂಒಪಿ. ಓಕೆ, ಸೊ ಮ್ಯಾನ್ಯುರೇಟ್ ಆಫ್ ಪೊಟ್ಯಾಶ್ ಅಂತ, ಎಂಒಪಿ ಅಂದ್ರೆ ಭಾರತ್ ಎನ್ಪಿಕೆ ಅಂದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶಿಯಂ. ಸೊ ಈ ರೀತಿ ಭಾರತ್ ಡಿಎಪಿ, ಎಂಒಪಿ, ಎನ್ಪಿಕೆ ಅಂತ ಅದ್ರ ಮುಂದೆ ಏನೇನಾದ್ರು ಕೆಮಿಕಲ್ಸ್ ಅನ್ನೋದನ್ನು ಕೂಡ ಹೇಳಿದೀನಿ, ಅಮೋನಿಯಂ ಫಾಸ್ಫೇಟ್ ಅಂತ. ಸೊ ಇವುಗಳು ಕೂಡ ನಿಮಗೆ ಸ್ವಲ್ಪ ಗೊತ್ತಿರಲಿ. ಈ ತರ ಭಾರತ್ ಅನ್ನೋ ಹೆಸರಿಂದ ಏನಾಗುತ್ತೆ, ಈ ರಸಗೊಬ್ಬರಗಳು ಇನ್ನು ಮುಂದೆ ರೈತರಿಗೆ ಸಿಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೋಗೋ ಹುಡುಕಾಡಿದೆ, ಲೋಗೋ ಸಿಕ್ಕಿಲ್ಲ, ಲೋಗೋ ಸಿಕ್ಕ ಮೇಲೆ ಅದನ್ನು ಕೂಡ ಸಿಕ್ಕರೆ ಅದನ್ನು ಕೂಡ ನೋಡೋಣ. ಮುಂದೆ ಈ ಹುಂಡಿ ಅಂದ್ರೆ ಏನು, ಎಲ್ಲಿ ನ್ಯೂಸ್ ಅಲ್ಲಿ ಬಂದಿತ್ತಪ್ಪ ಅಂದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ. ಸೊ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರು ಏನ್ ಮಾಡ್ತೀವಿ, ನಾವು ಕಾಣಿಕೆಯನ್ನ ಕೊಡ್ತೀವಿ. ಸೊ ಈ ಕಾಣಿಕೆಯನ್ನ ಕೊಡುವುದಕ್ಕಾಗಿ ಒಂದು ಡಿಜಿಟಲ್ ಸ್ಪರ್ಶವನ್ನ ತಗೊಂಡು ಬಂದ್ರು. ಸೊ ಆ ಡಿಜಿಟಲ್ ಸ್ಪರ್ಶಕ್ಕೆ ನಾವೇನಂತ ಹೇಳ್ತಿದ್ವಿ, ಈ ಹುಂಡಿ ಅಂತ ಕರಿತಿದ್ವಿ. ಸೊ ಈ ಹುಂಡಿ ಅಂತಂದ್ರೆ ಏನಂತಂದ್ರೆ, ಈಗ ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿರ್ತೀರ. ಸೊ ದೇವಸ್ಥಾನದಲ್ಲಿ ಹುಂಡಿ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಒಂದು QR ಕೋಡ್ ಅನ್ನ, ಸ್ಟಿಕ್ಕರ್ ಅನ್ನ ಅಂಟಿಸಿರ್ತಾರೆ. ಸೊ ಅಲ್ಲಿ ಏನ್ ಮಾಡ್ಬೇಕು, ಆ ಸ್ಟಿಕ್ಕರ್ ಅನ್ನ ಸ್ಕ್ಯಾನ್ ಮಾಡ್ಬೇಕು, ಸ್ಕ್ಯಾನ್ ಮಾಡಿ ಡಿಜಿಟಲ್ ಪೇಮೆಂಟ್ ಅನ್ನ ಮಾಡಬೇಕು. ಸೊ ದುಡ್ಡಿದ್ರೆ ದುಡ್ಡು ಹುಂಡಿಯಲ್ಲಿ ಹಾಕಿ, ಇಲ್ಲ ಅಂದ್ರೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ದುಡ್ಡನ್ನ ನೀವು ಟ್ರಾನ್ಸ್ಫರ್ ಮಾಡಬಹುದು. ಸೊ ಹೀಗಾಗಿ ಈ ಚಾಮುಂಡಿ ಬೆಟ್ಟದಲ್ಲಿ ಇದೆಯಲ್ಲ, ಈ ಚಾಮುಂಡಿ ಬೆಟ್ಟದಲ್ಲಿ ಈ ಹುಂಡಿಯನ್ನ ತಗೊಂಡು ಬರ್ತಾ ಇರೋದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು. ಸೊ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಪ್ಲಸ್ ಚಾಮುಂಡಿ ಬೆಟ್ಟದಲ್ಲಿ ಇರುವಂತಹ ದೇವಸ್ಥಾನ ಇಬ್ರು ಸೇರ್ಕೊಂಡು ಇದನ್ನ ಸ್ಥಾಪನೆ ಮಾಡಿದ್ರು. ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆನೂ ಕೂಡ ಈ ತರ QR ಕೋಡ್ ಆಧಾರಿತ ಹುಂಡಿಗಳನ್ನು ಕೂಡ ಬೇರೆ ಕಡೆ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಇದೇ ಮೊದಲ ಬಾರಿ ಅಲ್ಲ. ಸೊ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಈ ತರ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ ಅನ್ನೋದು ನಿಮಗೆ ಸ್ವಲ್ಪ ಗೊತ್ತಿರಲಿ. ಓಕೆ, ಸೊ ಮುಂದೆ ಈಗ ಎಲ್ಲಿಗೆ ಹೋಗೋಣಪ್ಪ ಅಂದ್ರೆ ಜಾರ್ಖಂಡಿಗೆ ಹೋಗೋಣ. ಜಾರ್ಖಂಡಿನ ಮುಖ್ಯಮಂತ್ರಿ ಆದಂತಹ ಹೇಮಂತ್ ಸೊರೇನ್, ಶಿಬು ಸೊರೇನ್ ಮಗ ಇವರು. ಸೊ ಹೇಮಂತ್ ಸೊರೇನ್ ಅವ್ರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಹೇಳಿ ಭಾರತೀಯ ಚುನಾವಣೆ ಆಯೋಗದವರು ಜಾರ್ಖಂಡಿನ ರಾಜ್ಯಪಾಲರಿಗೆ ಶಿಫಾರಸನ್ನ ಮಾಡಿದೆ. ನೋಡಿ, ಒಬ್ಬ ಮುಖ್ಯಮಂತ್ರಿ, ಎಲ್ಲಿದು ಜಾರ್ಖಂಡದು, ಯಾರು, ಹೇಮಂತ್ ಸೊರೇನು. ಇವರ ಒಂದು MLA ಸ್ಥಾನದಿಂದ, ಓಕೆ, ಸೊ ಶಾಸಕ ಸ್ಥಾನದಿಂದ ಇವರನ್ನ ಅನರ್ಹಗೊಳಿಸಬೇಕು, ಇನ್ಎಲಿಜಿಬಲ್ ಅಂತ ಘೋಷಣೆ ಮಾಡ್ಬೇಕಂತ ಹೇಳಿ
ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತೀಯ ಚುನಾವಣಾ ಆಯೋಗದವ್ರು ಯಾರಿಗೆ ಪತ್ರ ಬರೆದ್ರು, ಈ ಒಂದು ರಾಜ್ಯಪಾಲರಿಗೆ ಶಿಫಾರಸನ್ನ ಮಾಡಿದ್ರು. ಯಾಕೆ ಈ ತರ, ಯಾಕೆ ಒಬ್ಬ ಮುಖ್ಯಮಂತ್ರಿಯನ್ನ ಅನರ್ಹಗೊಳಿಸಿ ಅಂತ ಹೇಳಿ ಚುನಾವಣಾ ಆಯೋಗ, ಭಾರತೀಯ ಚುನಾವಣಾ ಆಯೋಗದವರು ಶಿಫಾರಸನ್ನ ಯಾಕೆ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿರಬೇಕು. ಸೊ ಏನಾಗತ್ತಪ್ಪ ಅಂದ್ರೆ, ಈ ಮುಖ್ಯಮಂತ್ರಿಗಳು ಹೇಮಂತ್ ಸೊರೇನ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಗಣಿ ಗುತ್ತಿಗೆಯನ್ನ ಪಡೆದಿದ್ರು ಅನ್ನುವಂತ ದೂರು ಇವರ ಮೇಲೆ ದಾಖಲಾಗಿತ್ತು. ಸೊ ಹಾಗಾದ್ರೆ ಒಬ್ಬ ಮಂತ್ರಿ ಆದವನು ಅಥವಾ ಒಬ್ಬ MLA ಆದವನು ಗಣಿಯನ್ನ ಗುತ್ತಿಗೆ ಪಡೆಯೋದು ಅಪರಾಧವೇ? ಈ ಎಲ್ಲಾ ಕೆಲಸ ಮಾಡ್ತಾರೆ ನಮ್ಮ MLAಗಳು, ಎಲ್ಲಾ ಕೆಲಸ ಮಾಡ್ತಾರೆ. ಸೊ ಹಾಗಾದ್ರೆ ಗಣಿ ಅಂದ್ರೆ ಮೈನ್ ಅನ್ನ ಲೀಸಿಗೆ ತಗೊಂಡಿದ್ದು ಏನಾದ್ರೂ ಅಪರಾಧವೇ ಅಂತ ನಾವು ಅನ್ಕೊಳ್ತೀವಿ. ಎಸ್, ಇದು ಅಪರಾಧ. ಯಾಕೆ ಅಪರಾಧಪ್ಪ ಅಂದ್ರೆ, ಭಾರತೀಯ ಪ್ರಜಾಪ್ರತಿನಿಧಿ ಕಾಯ್ದೆ 1951 ಪ್ರಕಾರ, ಆಲ್ರೆಡಿ ಇದಕ್ಕೂ ಕೂಡ ಕಾಯ್ದೆ, ಭಾರತೀಯ ಪ್ರಜಾಪ್ರತಿನಿಧಿ ಕಾಯ್ದೆ 1951 ಅಂತ. ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಯಾವುದೇ ಶಾಸಕರಾಗಿದ್ರೆ ಅವರು ಸರ್ಕಾರಿ ಕೆಲಸ ಆಗಲಿ ಅಥವಾ ಗುತ್ತಿಗೆಯಲ್ಲಿ ಏನಾಗುವುದಿಲ್ಲ, ಪಾಲುದಾರರ ಆಗುವಂತಿಲ್ಲ. ಸೊ ಈಗ ನಾನು MLA ಆಗಿದ್ದೀನಿ ಅಂತಂದ್ರೆ ನಾನೇ ಏನ್ ಮಾಡಬಾರ್ದು, ಯಾವುದೇ ಒಂದು ಕಾಂಟ್ರಾಕ್ಟ್ ಕೆಲಸವನ್ನ ಅಥವಾ ಸರ್ಕಾರಿ ಕೆಲಸವನ್ನ ನಾನು ಮಾಡುವಂತಿಲ್ಲ, ಮಾಡಬಾರ್ದು. ಯಾಕಂದ್ರೆ ನಾವೇ ಪಾಲಿಸಿ ಮೇಕರ್ಸ್. ಈಗ MLA ಅಂತಾನೆ ಅವರೇ ಪಾಲಿಸಿ ಮೇಕರ್, ಅವರೇ ಗುತ್ತಿಗೆಯನ್ನ ಪಡೆದ್ರು, ಕಾಂಟ್ರಾಕ್ಟ್ ಅನ್ನ ತಗೊಂಡು ಅವರೇ ಕೆಲಸ ಮಾಡಕ್ಕಾದ್ರೆ ಇಲ್ಲಿ ಭ್ರಷ್ಟಾಚಾರ ಆಗೋದು ಅಥವಾ ಬೇರೆಯವರಿಗೆ ಅವಕಾಶ ಸಿಗಲ್ಲ. ಸೊ ಹೀಗಾಗಿ ಇವ್ರು ಮಾಡಬಾರ್ದು ಅಂತ ಹೇಳಿ ಭಾರತೀಯ ಪ್ರಜಾಪ್ರತಿನಿಧಿ ಕಾಯ್ದೆ 1951ರಲ್ಲಿ ಹೇಳಲಾಗಿದೆ. ಸೊ ಹೀಗಾಗಿ ಅವ್ರೇನಾದ್ರೂ ಗುತ್ತಿಗೆಯನ್ನ ಪಡೆದ್ರೆ ಅವರನ್ನ ಅನರ್ಹ ಮಾಡುವಂತ ಅಧಿಕಾರಿ ಯಾರಿಗಿದೆ? ರಾಜ್ಯಪಾಲರು ಅಥವಾ ಗವರ್ನರ್ಗಿದೆ. ಸೊ ಈಗ ಈ ರಾಜ್ಯಪಾಲರು ಈ ಅಧಿಕಾರ ಯಾವಾಗ ಚಲಾಯಿಸ್ತಾರಂದ್ರೆ ಚುನಾವಣಾ ಆಯೋಗ ಶಿಫಾರಸು ಮಾಡಬೇಕು. ಸೊ ಚುನಾವಣಾ ಆಯೋಗ ಶಿಫಾರಸು ಮಾಡದೆ ರಾಜ್ಯಪಾಲರು ಈ ಅಧಿಕಾರವನ್ನ ಚಲಾಯಿಸುವಂತಿಲ್ಲ. ಅಧಿಕಾರಿ ಇದ್ರು ಅವ್ರು ತಗೊಳ್ಳೋದಿಲ್ಲ. ಯಾಕಂದ್ರೆ ಇಲ್ಲಿ ಚುನಾವಣಾ ಆಯೋಗದಿಂದ ಶಿಫಾರಸು ಬರಬೇಕು. ಆಲ್ರೆಡಿ ಬಂತು, ಭಾರತೀಯ ಚುನಾವಣಾ ಆಯೋಗದಿಂದ ಶಿಫಾರಸು ಬಂತು, ಇವ್ರನ್ನ ಏನ್ ಮಾಡ್ಬೇಕು, ಅನರ್ಹಗೊಳಿಸ್ಬೇಕಂತ. ಸೊ ಈಗ ರಾಜ್ಯಪಾಲರು ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕು. ಸೊ ರಾಜ್ಯಪಾಲರು ಮುಂದಿನ ಕ್ರಮವನ್ನ ಕೈಗೊಂಡ್ರೆ ಜಾರ್ಖಂಡಿನ ಹೇಮಂತ್ ಸೊರೇನ್ ಅವ್ರು ಏನಿರಲ್ಲ, MLA ಆಗಿರಲ್ಲ. ಸೊ MLA ಆಗಿರಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ಅವ್ರು ಏನ್ ಮಾಡ್ಬೋದು, 6 ತಿಂಗಳವರೆಗೂ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ಮುಂದೇನಾಗುತ್ತೋ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಈಗ ಅವ್ರು ಗುತ್ತಿಗೆಯನ್ನ ಪಡೆದಿದ್ದಾರೆ. ಸೊ ಹೀಗಾಗಿ ಮತ್ತೊಮ್ಮೆ ಇಲೆಕ್ಷನ್ ನಿಲ್ಬೇಕು ಅಥವಾ ಆ ಗುತ್ತಿಗೆಯನ್ನ ಕೈ ಬಿಡಬೇಕಾಗುತ್ತೋ, ಆ ಪರಿಸ್ಥಿತಿ ಏನಿದೆ ಅಂತ ಸ್ವಲ್ಪ ದಿವಸ ಕಾದ್ ನೋಡೋಣ. ಸೊ ಅದ್ರ ಬಗ್ಗೆ ಜಾರ್ಖಂಡ್ ಅಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಬದಲಾಗುವಂತ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಸ್ವಲ್ಪ ಫೋಕಸ್ ಅಲ್ಲಿರ್ಲಿ, ಜಾರ್ಖಂಡದಲ್ಲಿ ಇರ್ಲಿ. ಯಾಕಂದ್ರೆ ಇದು ಕಾಯ್ದೆ ಪ್ರಕಾರ ನಡೀತಾ ಇರೋದು. ಇಲ್ಲಿ ಇನ್ವಾಲ್ವ್ ಆಗಿರೋದೇನು, ಒಬ್ಬ CM, ಇನ್ನೊಬ್ರು ರಾಜ್ಯಪಾಲರು, ಮೇಲ್ ಬರೋಣ, ಗವರ್ನರ್ ಅಥವಾ ರಾಜ್ಯಪಾಲರು, ಮುಂದೆ ಭಾರತೀಯ ಚುನಾವಣಾ ಆಯೋಗ. ಸೊ 3 ದೊಡ್ಡ ದೊಡ್ಡ ಹುದ್ದೆಗಳು ಇಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಕೇಸ್ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಏನಾಗುತ್ತೋ ಅಂತ ಕಾದು ನೋಡುವಂತ ಕಾತುಹಲ ನನಗೂ ಇದೆ, ನಿಮಗೂ ಇರ್ಲಿ. ನೆಕ್ಸ್ಟ್ ಸಮೀರ್ ಕಾಮತ್ ಅಂತ ಹೇಳಿ. ಸಮೀರ್ ಕಾಮತ್ ಅಂದ್ರೆ ಇವರು ಇಲ್ಲಿ ಫೋಟೋದಲ್ಲಿ ಇದ್ದಾರಲ್ಲ, ಇವರು ಸಮೀರ್ ಕಾಮತ್. ಸೊ ಸಮೀರ್ ಕಾಮತ್ ಇವ್ರು ಏನಾಗಿದ್ದಾರೆ ಅಂದ್ರೆ DRDOದ ಮುಖ್ಯಸ್ಥರಾಗಿ ಇವರನ್ನ ನೇಮಕ ಮಾಡಲಾಗಿದೆ. ಸೊ DRDO ಅಂದ್ರೇನು, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಥವಾ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ. ಸೊ ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರಾಗಿ ಯಾರು ಬರ್ತಿದ್ದಾರೆ ಅಂದ್ರೆ ವಿಜ್ಞಾನಿಯಾದಂತ ಸಮೀರ್ ವಿ ಕಾಮತ್ ಅವರು ಏನಾಗಿದ್ದಾರೆ, ನೇಮಕ ಆಗಿದ್ದಾರೆ. ಸೊ ಇದ್ರ ಜೊತೆಗೆ ಯಾವಾಗ ಇವರು DRDOದ ಮುಖ್ಯಸ್ಥರಾದ್ರಲ್ಲ, ಅದರ ಜೊತೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದ ಕಾರ್ಯದರ್ಶಿಯಾಗಿ ಕೂಡ ಇವರು ಕೆಲಸ ಮಾಡ್ತಾರೆ. ಬೈ ಡಿಫಾಲ್ಟ್ ಇವರು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿನ ಒಂದು ಸೆಕ್ರೆಟರಿ ಆಗಿ, ಒಂದ್ ಕಡೆ DRDO ಅಧ್ಯಕ್ಷರಾದ್ರು, ಇನ್ನೊಂದು ಆ ಒಂದು ಡಿಪಾರ್ಟ್ಮೆಂಟಿನ ಕಾರ್ಯದರ್ಶಿ ಸೆಕ್ರೆಟರಿ ಆಗಿ ಕೂಡ 2 ಹುದ್ದೆಗಳಲ್ಲಿ ಇವರು ಮುಂದುವರಿತಿದ್ದಾರೆ. ಸೊ ಈಗ ಯಾರಿದ್ರು, ಸತೀಶ್ ರೆಡ್ಡಿ ಇದ್ರು ಪ್ರೆಸೆಂಟು. ಸತೀಶ್ ರೆಡ್ಡಿ ಅವರ ಕಾಲಾವಧಿ ಅಥವಾ ಅವರೊಂದು ಪೀರಿಯಡ್ ಮುಗಿತು. ಸೊ ಹೀಗಾಗಿ ಸಮೀರ್ ಕಾಮತ್ ಅವ್ರನ್ನ ಏನ್ ಮಾಡಿದ್ವಿ, ನೇಮಕ ಮಾಡಿದ್ದಾರೆ. ಸೊ ಈಗ ಹೋಗ್ತಿರುವಂತಹ, ಈಗ ಆಲ್ರೆಡಿ DRDOದ ಮುಖ್ಯಸ್ಥರಾದಂತಹ ಸತೀಶ್ ರೆಡ್ಡಿ ಅವರು ಇಲ್ಲಿಂದ ಮುಂದೆ ಬೇರೆ ಪ್ಲೇಸಿಗೆ ಹೋಗ್ತಿದ್ದಾರೆ. ಅದು ಏನಪ್ಪಾ ಅಂದ್ರೆ ಕೇಂದ್ರ ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರಾಗಿ. ನೋಡಿ, 2 ಇನ್ಫಾರ್ಮೇಶನ್. ಒಂದು ಇವ್ರ ಬಗ್ಗೆ ಮಾತಾಡೋಣ, ಯಾರು, ಸಮೀರ್ ವಿ ಕಾಮತ್ ಏನಾದ್ರು DRDO ಅಧ್ಯಕ್ಷ ಅಥವಾ ಮುಖ್ಯಸ್ಥರಾದ್ರು, ಹೆಡ್ ಆದ್ರು, ಜೊತೆಗೆ DRDO ಡಿಪಾರ್ಟ್ಮೆಂಟಿನ ಸೆಕ್ರೆಟರಿ ಕೂಡ ಆದ್ರು.
ಇವ್ರಿಗಿಂತ ಮುಂಚೆ ಇರುವಂತಹ ಸತೀಶ್ ರೆಡ್ಡಿ ಅವರನ್ನ ನಾವು ಮುಂದೆ ಎಲ್ಲಿ ನೋಡ್ತೀವಪ್ಪ ಅಂದ್ರೆ ರಕ್ಷಣಾ ಸಚಿವರಿಗೆ ವೈಜ್ಞಾನಿಕ ಸಲಹೆಗಾರರಾಗಿ, ಸೈಂಟಿಫಿಕ್ ಅಡ್ವೈಸರ್ ಟು ದ ಯೂನಿಯನ್ ಡಿಫೆನ್ಸ್ ಮಿನಿಸ್ಟರ್ ಆಗಿ ಸತೀಶ್ ರೆಡ್ಡಿ ಅವರನ್ನ ನೇಮಕ ಮಾಡಿದ್ದಾರೆ. ಸೊ ಈ ಇಬ್ಬರ ಹೆಸರು ಗೊತ್ತಿರಲಿ, ಒಬ್ರು ಸಮೀರ್ ಕಾಮತ್, ಇನ್ನೊಬ್ರು ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿ ಹೋಗ್ತಿದ್ದಾರೆ, ಬಟ್ ಎಲ್ಲಿಗೆ ಹೋಗ್ತಿದ್ದಾರೆ? ರಕ್ಷಣಾ ಸಚಿವರ ಒಂದು ವೈಜ್ಞಾನಿಕ ಸಲಹೆಗಾರರಾಗ್ತಿದ್ದಾರೆ. ಸಮೀರ್ ಕಾಮತ್ ಅವರು ಎಲ್ಲಿರ್ತಾರೆ? ಇನ್ ಮುಂದೆ DRDOದ ಅಧ್ಯಕ್ಷರಾಗಿ ಅಥವಾ ಅದರ ಒಂದು ಹೆಡ್ ಆಗಿ ಕೆಲಸ ಮಾಡ್ತಾರೆ. ಸೊ DRDO ಎದಕ್ ಸ್ಥಾಪನೆ ಆಯ್ತು, ಏನು ಎಂತು ಅಂತ ನೋಡ್ಬಿಡೋಣ. ಸೊ DRDO ಅಂದ್ರೇನು? ಇದು ರಕ್ಷಣಾ ಸಚಿವಾಲಯದ ಒಂದು ಸಂಶೋಧನಾ ವಿಭಾಗ. ನಮ್ಮ ಸೈನಿಕರಿಗೆ, ನಮ್ಮ ಸೇನೆಗೆ ಏನು ತಂತ್ರಜ್ಞಾನ ಅಥವಾ ಉಪಕರಣ ಬೇಕಲ್ಲ, ಅದನ್ನ ಆವಿಷ್ಕಾರ ಮಾಡೋದಕ್ಕೆ, ಅದನ್ನ ರಿಸರ್ಚ್ ಮಾಡೋದಕ್ಕೆ, ಅದನ್ನ ಅಭಿವೃದ್ಧಿ ಮಾಡೋದಕ್ಕೆ, ಈಗ ರಕ್ಷಣಾ ಸಂಶೋಧನೆ, ಇದನ್ನೇನಂತ ಹೇಳ್ತೀವಿ? ಸಂಶೋಧನೆ ಮಾಡೋದು ಮತ್ತು ಅಭಿವೃದ್ಧಿ ಮಾಡೋದು. ಸೊ ರಕ್ಷಣಾ ಕ್ಷೇತ್ರಕ್ಕೆ, ನಮ್ಮ ಸೇನೆಗೆ ಸಂಬಂಧಪಟ್ಟಂತ ತಂತ್ರಜ್ಞಾನಗಳನ್ನ, ಉಪಕರಣಗಳನ್ನ ರೆಡಿ ಮಾಡಿ ಅವುಗಳನ್ನ ಒದಗಿಸುವಂತ ಕೆಲಸಕ್ಕೆ DRDOವನ್ನ 1958ರಲ್ಲಿ ಏನಾಯ್ತು? ಇದನ್ನ ಸ್ಥಾಪನೆ ಮಾಡಲಾಯಿತು. ಸ್ಥಾಪನೆ ಮಾಡಲಾಯಿತು ಅಂದ್ರೆ ಇದು ಫ್ರೆಶ್ ಅಲ್ಲ, ಆಲ್ರೆಡಿ ಬಹಳಷ್ಟು ಸುಮಾರು 50ಕ್ಕೂ ಹೆಚ್ಚು ಲ್ಯಾಬ್ಸ್ಗಳು ನಮ್ಮ ದೇಶದಾದ್ಯಂತ ಇದ್ವು. ಅವೆಲ್ಲವನ್ನೂ ಕೂಡಿಸಿ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಒಂದು ಸಂಸ್ಥೆಯಾಗಿ ಮಾಡಿದ್ವಿ. ಸೊ ಒಂದು ಸಂಸ್ಥೆಯಾಗಿ ಮಾಡಿದ್ವಿ, ಅದನ್ನ ನಾವೇನಂತ ಕರಿತಿದ್ವಿ? DRDO ಅಂತ ಕರಿತಿದ್ವಿ. ಸೊ ಈಗ DRDOದಾಯ್ತು. ಮುಂದೆ ಇವರ ಒಂದು ಘೋಷವಾಕ್ಯ ಅಥವಾ ಮೋಟೋ ಏನಂದ್ರೆ ಬಲಸ್ಯ ಮೂಲಂ ವಿಜ್ಞಾನಂ ಅಂತ. ಸೊ ಈ DRDOದ ಘೋಷವಾಕ್ಯ ಏನಂದ್ರೆ ಬಲಸ್ಯ ಮೂಲಂ ವಿಜ್ಞಾನಂ ಅಂತ. ಇದ್ರ ಕೇಂದ್ರ ಕಚೇರಿ ಇರೋದೆಲ್ಲಿ? ಇವರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಸೊ ಇಲ್ಲಿಗೆ ಏನಾಯ್ತು? ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮುಗೀತು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಒಳ್ಳೆ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಮಾಡಿ. ಜೊತೆಗೆ ಟ್ವಿಟ್ಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು ಇದೆಲ್ಲರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಕೊನೆಗೆ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ವಾಟ್ಸಪ್ಗೆ ಕಳಿಸಿ. ಅದರ ಜೊತೆಗೆ ಇವತ್ತು ಸ್ವಲ್ಪ ಹೊಸದಾಗಿ ಎಲ್ಲರನ್ನು ಪ್ರೀತಿಸೋಣ ಅಂತ ಹೇಳ್ತಿದ್ನಲ್ಲ, ಸೊ ಇವತ್ತು ಫೋಟೋ ಚೇಂಜ್ ಮಾಡಿದ್ದೀನಿ. ಇಲ್ಲೂ ಕೂಡ ಅಪ್ಪು ಸರ್ ಇದ್ದಾರೆ. ಸೊ ಎಲ್ಲರನ್ನು ಪ್ರೀತಿಸೋದು ನಮ್ಮ ಕೆಲಸ. ಇವತ್ತೇನಪ್ಪಾ ಅಂದ್ರೆ ಕೆಟ್ಟವರಿಗೂ ನಾವು ಒಳ್ಳೇದನ್ನ ಬಯಸೋಣ. ಸೊ ಪ್ರತಿ ದಿವಸ ಅದನ್ನೇ ಹೇಳಿದ್ರೆ ಚೆನ್ನಾಗಿರಲ್ಲ. ಸಾಧ್ಯ ಆದಷ್ಟು ಬೇರೆ ಬೇರೆ ಒಂದು ಅಪ್ಪು ಸರ್ದು ಏನು ಮೆಸೇಜ್ ಇತ್ತಲ್ಲ ಅದನ್ನ ಕೊಡೋಕೆ ಎಂಡಲ್ಲಿ ನಾನು ಟ್ರೈ ಮಾಡ್ತೀನಿ. ಕೆಟ್ಟವರಿಗೂ ಒಳ್ಳೇದನ್ನ ಬೇಸೋಣ. ಯಾಕಪ್ಪ ಅಂದ್ರೆ ಯಾರು ಕೆಟ್ಟವರಲ್ಲ ರೀ. ಆಕ್ಚುಲಿ ನೋಡಿದ್ರೆ ಯಾರು ಕೆಟ್ಟವರಲ್ಲ. ಜಗತ್ತಿನಲ್ಲಿ ಕೆಟ್ಟವರು ಅಂತ ಯಾರು ಹುಟ್ಟಿಲ್ಲ. ಯಾಕೆಂತಂದ್ರೆ ಈಗ ಹುಟ್ಟಿದ ಒಬ್ಬ ವ್ಯಕ್ತಿಯ ಮೇಲೆ ಆಗುವಂತಹ ಕೆಲವೊಂದಿಷ್ಟು ಅನುಭವಗಳು, ಸೊ ಆ ವ್ಯಕ್ತಿ ಯಾರ್ದೋ ಒಂದು ಅನುಭವಗಳು, ಸೊ ಒಬ್ಬರಿಗೆ ಒಳ್ಳೇದಾಗಿರುತ್ತೆ, ಒಬ್ಬರಿಗೆ ಕೆಟ್ಟದಾಗಿರುತ್ತೆ. ಸೊ ನನ್ನ ಜೀವನ ಕೆಟ್ಟೋಯ್ತು ಅಂತ ಕೆಟ್ಟವರಾಗ ಟ್ರೈ ಮಾಡ್ತಾರೆ. ಒಂದ್ ನೆನಪಿರ್ಲಿ, ಎಲ್ರು ಸತ್ ಮೇಲೆ ಸೇರೋದು ಶಿವನ ಒಂದು ಪಾದಕ್ಕೆ. ಸೊ ಭಗವಂತನ ಪಾದಕ್ಕೆ ನಾವು ಹೋಗ್ತೀವಿ, ನೀವು ಹೋಗ್ತೀವಿ. ಸೊ ಈಗ ಇದು ಮೂವಿ ಬಂದಿತ್ತು, ಯಾರೇ ಕೂಗಾಡಲಿ ಅಂತ, ಒಳ್ಳೆ ಚಿತ್ರ. ಸೊ ಅಲ್ಲಿ ಈ ತರ ಅಪ್ಪು ಸರ್ ಬರ್ಸ್ತಾರೆ. ಕುಮಾರ್ ಅಂತ ಆ ಮೂವಿಯಲ್ಲಿ ಅಪ್ಪು ಸರ್ ಹೆಸರು ಕುಮಾರ್ ಅಂತ ಹೇಳಿ. ಸೊ ಕುಮಾರ್ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಇದನ್ನ ಬಳಸ್ತಾರೆ. ಏನಂತಂದ್ರೆ ಕೆಟ್ಟವರಿಗೆ ನಾವು ಒಳ್ಳೇದನ್ನ ಬಯಸೋಣ ಅಂತ. ಸೊ ಯಾಕೆ ಹೇಟ್ ಮಾಡೋದು? ಸೊ ಕೆಟ್ಟವ್ರಿದ್ರೆ ಇರ್ಲಿ. ಸೊ ಅವ್ರ ಅನುಭವ ಅವ್ರನ್ನ ಕೆಟ್ಟವರನ್ನಾಗಿ ಮಾಡಿರ್ಬೋದು, ಬಟ್ ನಾವು ಒಂದ್ಸಾರಿ ಅವ್ರನ್ನ ಪ್ರೀತಿಸಕ್ ಸ್ಟಾರ್ಟ್ ಮಾಡಿದ್ರೆ, ಅವ್ರು ಕೆಟ್ಟವ್ರಿದ್ದಾರೋ ಒಳ್ಳೆಯವ್ರಿದ್ದಾರೋ ಅಟ್ಲೀಸ್ಟ್ ಅವರಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತೇನ್ ಮಾಡ್ತಿದ್ದೀನಿ, ಇವತ್ತು ಬೇಗ ಮುಗಿತು, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಸ್ವಲ್ಪ ಇತ್ತು. ಸೊ ಅದಕ್ಕೆ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿಗಳು.